ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸದಾ ಕರ್ತನ ವಾಕ್ಯವನ್ನು ನಾವು ಕೇಳೋದಕ್ಕೆ ಸಿದ್ಧರಾಗೋಣ. ಎಷ್ಟು ಜನ ಕರ್ತನ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದೀರಿ? ನಿಮ್ಮ ಕೈಗಳನ್ನು ನೋಡೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ವಿಡಿಯೋಗಳನ್ನು ಆನ್ ಮಾಡಿಕೊಂಡು ಒಂದು ಸಾರಿ ಗಟ್ಟಿಯಾಗಿ ನನ್ನೊಟ್ಟಿಗೆ ಒಡಗೂಡಿ ಹೇಳ್ರಿ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯ, ಆಮೆನ್, ಸ್ತೋತ್ರಂ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಗಟ್ಟಿಯಾಗಿ ಹೇಳೋಣ. ಎಷ್ಟು ಜನ ದೇವರ ವಾಕ್ಯವನ್ನು ಕೇಳೋದಕ್ಕೆ, ಎಷ್ಟು ಆತ್ಮೀಯ ದೇವಜನರೇ, ಎಷ್ಟು ಜನ ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದೀರಿ? ಇನ್ನೂ ಸದಾ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಎಷ್ಟು ಜನ ಸಿದ್ಧರಾಗಿದ್ದೀರಿ? ಕೈಗಳನ್ನು ಮೇಲಕ್ಕೆತ್ತಿ ಹೇಳೋಣ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹೋಲಿ ಸ್ಪಿರಿಟ್ ಲಾರ್ಡ್, ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಆತ್ಮೀಯ ದೇವಜನರೇ, ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದು. ಮಹೋನ್ನತವಾದಂಥ ಆತನ ಸಮ್ಮುಖವನ್ನು ನಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡಿ ಸಂತೋಷವಾಗಿ ಇರುವಂತೆ ನಮಗೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ವಿಶೇಷವಾದಂಥ ಪ್ರಕಟಣೆಗಳನ್ನು ನಾವು ಕೇಳುವಂಥವರಾಗೋಣ. ಅದಕ್ಕಿಂತ ಮೊದಲೇ ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ರಾತ್ರಿ ವೇಳೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ? ಅಥವಾ ಕುಟುಂಬ ಪ್ರಾರ್ಥನೆಗಳನ್ನು ನಡೆಸ್ತಾ ಇಲ್ವಾ? ಆತ್ಮೀಯ ದೇವಜನರೇ, ಪ್ರಾರ್ಥನೆ ಕ್ರೈಸ್ತರಿಗೆ ಉಸಿರಾಗಿರುವಂಥದ್ದಾಗಿದೆ. ಅದು ಒಂದು ಶ್ವಾಸ. ನಾವೆಲ್ಲರೂ ಸದಾ ಆತನ ಪ್ರಪಂಚದಲ್ಲಿ ಇರುವಂಥವರಾಗಿದ್ದೇವೆ. ಆತನ ಪ್ರಪಂಚ ಬಹಳ ಪರಿಶುದ್ಧವಾದಂಥ ಪ್ರಪಂಚ. ಆ ಪ್ರಪಂಚದಲ್ಲಿ ನಮ್ಮ ದೃಷ್ಟಿ, ನಮ್ಮ ಮನಸ್ಸು, ನಮ್ಮ ಆಸೆ, ನಮ್ಮ ಧ್ಯಾಸ, ನಮ್ಮ ಧ್ಯಾನ, ನಮ್ಮ ಉಸಿರು ಕರ್ತನೆ. ಆತನನ್ನು ಬಿಟ್ಟರೆ ಬೇರೆ ಯಾರೂ ಸದಾ ಆ ಪ್ರಪಂಚದಲ್ಲಿ ಇರಬಾರ್ದು. ನಾವು ಈ ಪ್ರಪಂಚದವರಲ್ಲ, ನಾವು ಆ ಪ್ರಪಂಚದವರು. ಅದಕ್ಕಾಗಿ ಆತನೊಟ್ಟಿಗೆ ನಾವು ಜೀವಿಸಬೇಕಾದ್ರೆ ಪ್ರತಿ ಕ್ಷಣ, ಪ್ರತಿ ಘಳಿಗೆ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷವೂ ಸದಾ ಆತನಿಗೆ ನಾವು ಘನಪಡಿಸುತ್ತಲೇ ಇರಬೇಕು, ಸ್ತೋತ್ರಗಳನ್ನು ಹೇಳುತ್ತಲೇ ಇರಬೇಕು. ಅದಕ್ಕಾಗಿ ಪ್ರಾರ್ಥನೆಯನ್ನು ಒಂದು ವೇಳೆ ಮಾಡದೇ ಇರುವುದಾದರೆ ಪ್ರಾರ್ಥನೆಗಳನ್ನು ಪ್ರಾರಂಭಿಸಿರಿ. ಪ್ರತ್ಯೇಕವಾಗಿ ಸಂದೇಶಗಳನ್ನು ಕೇಳುವಂಥ ವೇಳೆಯಲ್ಲಿ ಅನೇಕ ಜನರು ನೀವು ಕಾಮೆಂಟ್ ಬಾಕ್ಸಲ್ಲಿ ಒಳ್ಳೆಯ ಸಜೆಷನ್ನ ಕೊಡ್ತಾ ಇದ್ದೀರಿ ಮತ್ತು ಲೈಕ್ ಮಾಡ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ಈ ಸಂದೇಶ ನನಗಾಗಿಯೇ ಇತ್ತು, ದೇವರು ನನ್ನೊಟ್ಟಿಗೆ ಮಾತನಾಡಿದನು, ನನ್ನನ್ನು ಇವತ್ತು ದೇವರು ಬಲಪಡಿಸಿದನು, ನನ್ನನ್ನು ದೇವರು ಬಹಳ ವಿಶೇಷವಾದ ರೀತಿಯಲ್ಲಿ ಈ ಸಂದೇಶಗಳ ಮೂಲಕವಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ನನ್ನ ಕುಟುಂಬದಲ್ಲಿ ಪ್ರಾರ್ಥನೆ ವೇದಿ ಬಿದ್ದು ಹೋಗಿತ್ತು. ಈ ಸಂದೇಶಗಳನ್ನು, ವಿಶೇಷವಾಗಿ ನಿಮ್ಮ ಕುಟುಂಬ ಪ್ರಾರ್ಥನೆ ಕೂಟಗಳನ್ನು ನೋಡಿದ ನಂತರ ಮತ್ತೆ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ನಾವು ಪ್ರಾರಂಭಿಸಿದೆ ಎಂಬುದಾಗಿ ಅನೇಕ ಜನರು ನೀವು ಸಾಕ್ಷಿ ಕೊಡ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆತ್ಮೀಯ ದೇವಜನರೇ, ಅಷ್ಟು ಮಾತ್ರವಲ್ಲದೆ ಅನೇಕ ಜನರು ಪ್ರತಿದಿನ, ಪ್ರತಿ ತಿಂಗಳು ಅಮೂಲ್ಯವಾದಂಥ ಕಾಣಿಕೆಗಳನ್ನು ನೀವು ಕಳಿಸ್ತಾ ಇದ್ದೀರಿ. ಆ ಅಮೂಲ್ಯವಾದ ಕಾಣಿಕೆಗಳಿಗಿಂತಲೂ ಸಹ ನಿಮ್ಮ ಆತ್ಮಿಕತೆ ಬದುಕು ವೃದ್ಧಿಯಾಗ್ತಾ ಇದೆಯಲ್ಲ, ಆ ಮಾತನ್ನು ಕೇಳಿ ನನ್ನ ಹೃದಯ ತುಂಬಿ ತುಳುಗುತ್ತಾ ಇದೆ. ಕರ್ತನ ಸೇವೆಯಲ್ಲಿ ಆತ್ಮೀಯ ದೇವಜನರೇ, ನಾವೆಲ್ಲರೂ ಸದಾ ನಿರೀಕ್ಷೆ ಮಾಡುವಂಥದ್ದು ಒಂದೇ, ದೇವರ ನಿರೀಕ್ಷೆದಾಗಿರ್ತದೆ. ದೇವರ ಮಕ್ಕಳಾಗಿರುವಂಥ ನಾವು ಆತ್ಮಿಕತೆಯಲ್ಲಿ ಬಲ ಹೊಂದಬೇಕು. ಬಲ ಹೊಂದಿದಾಗ ಖಂಡಿತವಾಗಿಯೂ ದೇವರ ಆ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುತ್ತೇವೆ. ನೀವು ಕೊಡುವಂಥ ಅಮೂಲ್ಯವಾದ ಕಾಣಿಕೆಗಳಿಗಾಗಿ, ನೀವು ಮಾಡುವಂಥ ಪ್ರಾರ್ಥನೆಗಳಿಗಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಅದಕ್ಕಿಂತ ಮಿಗಿಲಾಗಿ ನೀವು ಇನ್ನೂ ಹೆಚ್ಚಾಗಿ ಆಧ್ಯಾತ್ಮಿಕತೆಯಲ್ಲಿ ದೃಢ ಹೊಂದುವುದಕ್ಕಾಗಿ ದೇವರು ನನಗೆ ಸಹಾಯ ಮಾಡಲಿ ಎಂಬುದಾಗಿ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಇನ್ನು ಬಲವಾದ ಸಂದೇಶಗಳನ್ನು ದೇವರು ಪ್ರಕಟಿಸಲಿಕ್ಕಾಗುವಂತೆ ಸದಾ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪ್ರತ್ಯೇಕವಾಗಿ 28ನೇ ತಾರೀಕು ಅಂದರೆ ಇವತ್ತಿನ ದಿನದಲ್ಲಿ ಶನಿವಾರ ರಾತ್ರಿ 9 ಗಂಟೆಯಿಂದ ಆಲ್ ನೈಟ್ ಪ್ರೇಯರ್ ಇರ್ತದೆ. ಹೆದರದಿರೋ ನನ್ನ ಮನವೇ ಹಿರಿ ಸಭೆ ತುಮಕೂರಿನಲ್ಲಿ ಪ್ರತಿ 4ನೇ ಶನಿವಾರ, ಪ್ರತಿ 2ನೇ ಶನಿವಾರ ಆಲ್ ನೈಟ್ ಪ್ರೇಯರ್ಗಳಿರ್ತವೆ. ಈ ಆಲ್ ನೈಟ್ ಪ್ರೇಯರ್ನಲ್ಲಿ
ಅನೇಕ ವಿಧವಾದ ಬಂಧನಗಳು, ಶಾಪಗಳು, ಮಾಟಮಂತ್ರ ಶಕ್ತಿಗಳು, ಅನೇಕ ವಿಧವಾದಂಥ ಕುಂದುಕೊರತೆ ಇರುವಂಥ ಜನರು ಬಂದು ಆಶೀರ್ವಾದವನ್ನ, ಬಿಡುಗಡೆಗಳನ್ನು ಹೊಂದುತ್ತಾ ಇದ್ದಾರೆ. ದೇವ ಮಕ್ಕಳೇ, ಇದು ನಿಮಗೆ ಆಶೀರ್ವಾದಕರವಾದಂಥ ಕೂಟ. ಕರ್ತನ ಸನ್ನಿಧಾನದಲ್ಲಿ ಏನೋ ವೈಯಕ್ತಿಕವಾಗಿ 1 ಗಂಟೆ ಪ್ರಾರ್ಥನೆ ಮಾಡಿದ್ರೆ ದೇವರು ಬಿಡುಗಡೆ ಕೊಡ್ತಾರೆ ಅನ್ನೋದಕ್ಕಿಂತ ಪ್ರತ್ಯೇಕವಾಗಿ ಆ ರಾತ್ರಿ ವೇಳೆಯಲ್ಲಿ ಆ ರಾತ್ರಿಯ ನಿದ್ಯೆಯನ್ನ ತ್ಯಾಗ ಮಾಡಿ ಕರ್ತನ ಸಮ್ಮುಖದಲ್ಲಿ ನಾನು ನಿಂತು ಆ ಒಡಕಿನಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ಯಾರು ಆಸಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ಬರ್ತಾರೋ ಅವರನ್ನ ಇನ್ನೂ ಮಹಿಮೆಯಾಗಿ, ಅದ್ಭುತವಾಗಿ ದೇವರು ಆಶೀರ್ವಾದ ಮಾಡುವಂತವರಾಗಿದ್ದಾರೆ. ಇವತ್ತು ರಾತ್ರಿ 28ನೇ ತಾರೀಕು 9 ಗಂಟೆಗೆ ಶನಿವಾರ ನಡೆಯುವಂಥ ಈ ರಾತ್ರಿ ಕೂಟದಲ್ಲಿ ಕುಟುಂಬವಾಗಿ ಬಂದು ಭಾಗವಹಿಸ್ರಿ. ನೀವು ಯಾವ ಪ್ರಾಂತದಲ್ಲಿ ಇರುವುದಾದ್ರೂ ಸದಾ ನಾಳೆ ನೀವು ಪ್ರಯಾಣಗಳನ್ನು ಬೆಳೆಸಿ ತಿಂಗಳಿಗೆ 2 ಸಾರಿ ನಡೆಯುವಂಥ ಈ ವಿಶೇಷವಾದ ರಾತ್ರಿ ಕೂಟಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ತಡೆಗಳನ್ನು, ಕಷ್ಟ ಕಣ್ಣೀರುಗಳನ್ನು, ದುಃಖದ ದಿನಗಳನ್ನು ಕೊನೆಗಾಣಿಸಿಕೊಳ್ಳ್ರಿ. ಆ ರಾತ್ರಿ ಪ್ರಾರ್ಥನೆಯಲ್ಲಿ ದೇವರು ಮಹಿಮೆಯಾಗಿ ಇಳಿದು ಬಂದು ನಿಮ್ಮ ಕಣ್ಣೀರನ್ನು ಒರೆಸುವಂಥ ಸುಸಂದರ್ಭ ಅದಾಗಿರುವಂಥದ್ದಾಗಿದೆ. ಮಿಸ್ ಮಾಡದೆ ಜೀವವುಳ್ಳಂಥ ಆರಾಧನೆ, ಜೀವವುಳ್ಳಂಥ ಆ ದೇವರ ವಾಕ್ಯ, ಪರಿಶುದ್ಧಾತ್ಮನ ಆ ಅಭಿಷೇಕವನ್ನು ಹೊಂದಲು ಮರೆಯಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಡೆಯುವಂಥ ಈ ಆರಾಧನೆಯಲ್ಲಿ ಪಾಲ್ಗೊಂಡು ದೇವರ ನಾಮವನ್ನು ಘನಪಡಿಸ್ರಿ. ಪ್ರತ್ಯೇಕವಾಗಿ ಅಕ್ಟೋಬರ್ 2ನೇ ತಾರೀಕು ಅಂತಾರಾಷ್ಟ್ರೀಯ ಸುವಾರ್ತಿಕರಾಗಿರುವಂಥ ಅಭಿಷಕ್ತರಾಗಿರುವಂಥ SR ಮನೋಹರ್ ಅಭಿಷಕ್ತರು ತುಮಕೂರು ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಬರೀ ಸೇವಕರಿಗೆ ಮತ್ತು ಸಭಾ ಹಿರಿಯರಿಗೆ ಈ ವಿಶೇಷವಾದಂಥ ಕೂಟವನ್ನು ಏರ್ಪಡಿಸಲಾಗಿದೆ ತುಮಕೂರು ಜಿಲ್ಲಾ ಸಭಾಪಾಲಕರ ವತಿಯಿಂದ. ಈ ಕೂಟದಲ್ಲಿ ಸಹ ಸೇವಕರುಗಳು ಕುಟುಂಬವಾಗಿ ಬಂದು ಭಾಗವಹಿಸ್ರಿ. ಸಭೆಯಲ್ಲಿ ನಿಮಗೆ ಜೊತೆಗೆ ಪ್ರೋತ್ಸಾಹ ಮಾಡುವಂಥ ನಿಮ್ಮ ಸಭೆಯ ಹಿರಿಯರನ್ನು ಕರ್ಕೊಂಡು ಬನ್ನಿರಿ. ಉಜ್ಜೀವನಕ್ಕೆ ಒಂದು ವಿಶೇಷವಾದಂಥ ಬಾಗಿಲನ್ನು ತುಮಕೂರು ಪಟ್ಟಣದಿಂದಲೇ ತೆರೆಯಲಿಕ್ಕಾಗುವಂತೆ ನೀವು ಪ್ರತ್ಯೇಕವಾಗಿ ಕೂಟಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯೊಟ್ಟಿಗೆ ಬನ್ನಿರಿ. ಸರಿಯಾಗಿ 10 ಗಂಟೆಯಿಂದ ಅಕ್ಟೋಬರ್ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ನಡೆಯುವಂಥ ಈ ಕೂಟದಲ್ಲಿ ಭಾಗವಹಿಸಿ ದೇವರ ನಾಮವನ್ನು ಘನಪಡಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರತಿ ಭಾನುವಾರದ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9:30 ತನಕ, ತುಮಕೂರು ಪಟ್ಟಣದಲ್ಲಿ 9:30ಯಿಂದ 12:30 ತನಕ ಈ ಪರಿಶುದ್ಧವಾದ ಆರಾಧನೆಗಳಲ್ಲಿ ನೀವು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ಪ್ರಾರ್ಥನೆ ಮತ್ತು ಕರ್ನಾಟಕದ ಆಶೀರ್ವಾದದ ಪ್ರಾರ್ಥನೆ ತುಮಕೂರು ಪಟ್ಟಣದಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಆತ್ಮೀಯ ದೇವಶನರೇ, ಈ ಕೂಟಕ್ಕಾಗಿ ಸದಾ ಪ್ರಾರ್ಥನೆ ಮಾಡ್ರಿ. ಕುಟುಂಬವಾಗಿ ಬನ್ರಿ, ಹೆದರದಿರು. ನನ್ನ ಮನವೇ ಸಭೆಯ 6ನೇ ವರ್ಷದ ವಾರ್ಷಿಕೋತ್ಸವ, ಹಿರಿಯ ಸಭೆಯ ವಾರ್ಷಿಕೋತ್ಸವ ಸಹ ಆ ದಿನದಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರನ್ನ ಮುಕ್ತವಾಗಿ ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನಿಂದಲೇ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನಗೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ನಾವು ಕೇಳುವಂತವರಾಗೋಣ. ಅದ್ಭುತವಾದಂಥ ಒಂದು ದಿವ್ಯ ಸಂದೇಶವನ್ನು ಪರಿಶುದ್ಧಾತ್ಮನು ನಮಗೋಸ್ಕರವಾಗಿ ಇಟ್ಟಿದ್ದಾನೆ. ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕೇಳುವಂತವರಾಗೋಣ. ಯೆಶಾಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನಾವು ಕೇಳಿಸಿಕೊಳ್ಳೋಣ. ನಿಮ್ಮ ಹತ್ತಿರ ಬೈಬಲ್ ಇರುವುದಾದರೆ 50ನೇ ಅಧ್ಯಾಯ ಯೆಶಾಯ ಪ್ರವಾದನೆ ಗ್ರಂಥ 6 ಮತ್ತು 7ನೇ ವಚನ. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನ ಮರೆಮಾಡಲಿಲ್ಲ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ಆದ ಕಾರಣ ನಾನು ನಾಚಿಕೆಯಿಂದ ಹೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ದೇವರಿಗೆ ಸ್ತೋತ್ರ. ನನ್ನ ಮುಖವನ್ನ ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ಈ ಜೀವವುಳ್ಳಂಥ ಪ್ರವಾದನೆ ಆತ್ಮೀಯ ದೇವಶನರೇ, ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರವಾದಿಯಾಗಿರುವಂಥ ಯೆಶಾಯನು ಯೇಸು ಸ್ವಾಮಿ ಜನಿಸುವುದಕ್ಕಿಂತ ಮೊದಲೇನೆ
ಸರಿ ಸುಮಾರು 700 ವರ್ಷಗಳಿಗೆ ಮುಂಭಾಗದಲ್ಲಿಯೇ ಈ ಪ್ರವಾದನೆಯನ್ನು ಆತನು ವ್ಯಕ್ತಪಡಿಸುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ, ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯ ಕುರಿತು ಈ ಪ್ರವಾದನ ವಾಕ್ಯ ಮಾತನಾಡ್ತಾ ಇದೆ. ಇಲ್ಲಿ ಆತನಿಗೆ ಅವಮಾನಿಸಿದರು, ಆತನ ಗಡ್ಡವನ್ನು ಎಳೆದರು, ಆತನ ಮುಖಕ್ಕೆ ಉಗುಳಿದರು, ಅವಮಾನ ಮಾಡಿದರು, ಆತನಿಗೆ ನಿಂದಿಸಿದರೂ ಸಹ ಆತನು ತನ್ನ ಮನಸ್ಸನ್ನು ಬದಲು ಮಾಡಿಕೊಳ್ಳಲಿಲ್ಲ, ತನ್ನ ಮನಸ್ಸನ್ನು ಕಗ್ಗಲ್ಲನ್ನಾಗಿ ಮಾರ್ಪಡಿಸಿಕೊಂಡನು ಎಂಬುದಾಗಿ ದೇವರ ವಾಗ್ದಾನ ಸ್ಪಷ್ಟಪಡಿಸ್ತಾ ಇದೆ. ಆತ್ಮೀಯ ದೇವಶನರೇ, ಯಾಕೆ ಅಷ್ಟು ದೃಢ ಸಂಕಲ್ಪವನ್ನ ನಮ್ಮ ಕರ್ತನಾಗಿರುವಂಥ ಏಸಯ್ಯ ಆ ಸಂಕಲ್ಪವನ್ನು ಮಾಡಿದನು ಎಂಬುದಾಗಿ ನಾವು ನೆನೆಸುವಾಗ ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ದೇವರು ಅಂದರೆ ಯೆಹೋವನು ನನಗೆ ಸಹಾಯಕನು ಎಂಬುದಾಗಿ. ಯೆಹೋವನು ನನಗೆ ಸಹಾಯಕನಾಗಿರುವುದರಿಂದ ಅವಮಾನ, ನಿಂದೆ, ಅಪಹಾಸ್ಯ, ನನ್ನನ್ನು ಹಿಂಸಿಸುವಂಥ ಕ್ರಿಯೆಗಳಿಗೆ ನಾನು ನನ್ನ ಮನಸ್ಸನ್ನು ಬದಲು ಮಾಡಿಕೊಳ್ಳಿಲ್ಲ, ನನ್ನ ಮನಸ್ಸನ್ನು ಕಗ್ಗಲ್ಲನ್ನಾಗಿ ಪಡಿಸಿಕೊಂಡನೆ ಎಂಬುದಾಗಿ ಆತನು ಹೇಳ್ತಾನೆ. ನೀವೆಲ್ಲರೂ ಸೀಮೆ ಸುಣ್ಣವನ್ನು ನೋಡಿದಿರಿ. ಅದು ಮೃದುವಾದ ಕಲ್ಲಿನಿಂದ ಉತ್ಪತ್ತಿಯಾಗುವಂಥ ಒಂದು ಪ್ರಕ್ರಿಯೆ ಆಗಿರುವಂಥದ್ದಾಗಿದೆ. ಅದನ್ನು ಬೋರ್ಡ್ ಮೇಲೆ ಬರೆಯುವಂಥ ಸಂದರ್ಭದಲ್ಲಿ ಬರಿತಾ 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 ಆ ಸೀಮೆ ಸುಣ್ಣ ಅದು ಕರಗಿ ಹೋಗುತ್ತೆ. ಅಂದರೆ ಅಲ್ಲಿ ಬರೆಯುವಂಥ ವೇಳೆಯಲ್ಲಿ ಅದು ಕರಗಿ ಹೋಗುತ್ತದೆ. ಇನ್ನು ಕೆಲವು ಕಲ್ಲುಗಳಿರ್ತದೆ. ಆ ಕಲ್ಲುಗಳು ಸದಾ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಬೋರ್ಡ್ಗಳ ಮೇಲೆ ಕರಿ ಕಲ್ಲುಗಳ ಮೇಲೆ ಆ ಕಲ್ಲುಗಳಿಂದ ಬರೆಯುವಂಥ ಸಂದರ್ಭದಲ್ಲಿ ಆಗ ಪೇಂಟ್ಗಳನ್ನು ಉಪಯೋಗ ಮಾಡ್ತಿರಲಿಲ್ಲ, ಆ ಕಲ್ಲುಗಳನ್ನು ಉಪಯೋಗ ಮಾಡ್ತಾ ಇದ್ರು. ಅದನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದು ಕರಗಿ ಹೋಗುತ್ತದೆ. ಆದರೆ ಈ ಕಗ್ಗಲ್ಲು ಎಂಬುದಾಗಿ ಕರೆಯುವಂಥ ಸಂದರ್ಭದಲ್ಲಿ ಇದು ಯಾವ ಸ್ಥಳದಲ್ಲಿ ಏನು ತೆಗೆದುಕೊಂಡು ಉಚ್ಚಿದ್ರೂ ಸದಾ ಈ ಕಲ್ಲು ಮಾತ್ರ ಕರಗೋದಿಲ್ಲ. ಈ ಕಲ್ಲು ಅಷ್ಟು ಈಸಿಯಾಗಿ ಕರಗೋದಿಲ್ಲ, ಅಷ್ಟು ಗಟ್ಟಿಯಾಗಿ, ದೃಢವಾಗಿ, ಅಷ್ಟು ಬಲಿಷ್ಠವಾಗಿರ್ತದೆ. ಇದಕ್ಕೆ ಕಗ್ಗಲ್ಲು ಎಂಬುದಾಗಿ ಕರೆಯಲ್ಪಡ್ತೇವೆ. ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಅನೇಕ ವಿಧವಾದಂಥ ನಿಂದೆ, ಅಪಮಾನಗಳು, ನೋವುಗಳು, ವೇದನೆಗಳು, ಅಪಹಾಸ್ಯಗಳು ನಮ್ಮ ಜೀವಿತದಲ್ಲಿ ಸಹ ಬರುವುದುಂಟು. ಆದರೆ ಅನೇಕ ವೇಳೆಯಲ್ಲಿ ನಾವು ಕರಗಿ ಬಿಡುತ್ತೇವೆ. ಯಾಕಪ್ಪ ಬೇಕು ಈ ಯೇಸು ಸ್ವಾಮಿ? ಯಾಕಪ್ಪ ಬೇಕು ಈ ಅವಮಾನ? ಯಾಕಪ್ಪ ಬೇಕು ಈ ನಿಂದೆ? ಯಾಕಪ್ಪ ಈ ಜೀವನ? ಯಾಕಪ್ಪ ಈ ಸೇವೆ? ಎಂಬುದಾಗಿ ಅನೇಕ ವೇಳೆಯಲ್ಲಿ ನಾವು ನಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಳ್ಳುತ್ತೇವೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಯೇಸು ಸ್ವಾಮಿಗೆ ಅಲ್ಪ ಸ್ವಲ್ಪ ಹಿಂಸೆ ಅಲ್ಲ, ಸಾವಿಗೆ ಶರಣಾಗುವಂಥ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲೂ ಸದಾ ಆತನು ಹೇಳುವಂಥ ಸಂಗತಿ, ನನ್ನ ಕರ್ತನು ನನಗೆ ಸಹಾಯಕನಾಗಿರುವುದರಿಂದ ನನ್ನ ಮನಸ್ಸನ್ನು ನಾನು ಮಾರ್ಪಡಿಸಿಕೊಳ್ಳಲಿಲ್ಲ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಬರೀ ಕಷ್ಟ, ನೋವು, ನಿಂದೆಗಳಿಗೆ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಂಡ್ರೆ ನಮ್ಮ ಬದುಕು ಹೇಗಿರ್ತದೆ ಗೊತ್ತಾ? ಯೇಸುವಿನ ಮೇಲೆ ನಂಬಿಕೆನೇ ಇಲ್ಲದ ಒಂದು ಜೀವಿತವಾಗಿ ಮಾರ್ಪಡ್ತದೆ. ಯೇಸುವನ್ನು ನಂಬುವುದಾದರೂ ಯಾವುದಕ್ಕೆ? ಶೋಧನೆಗಳು ಮನುಷ್ಯನಿಗೆ ಬರೋದೇ ಬೇರೆ ಯಾರಿಗೆ ಬರ್ತದೆ? ಶೋಧನೆಗಳು ಮನುಷ್ಯನಿಗೆ ಬರ್ತದೆ. ಬೈಬಲೇ ಹೇಳ್ತದೆ, ದೇವರಿಗೆ ಸ್ತೋತ್ರವಾಗಲಿ, ಶೋಧನೆಯಾಗುತ್ತಲೇ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂಥ ಮಾರ್ಗಗಳನ್ನು ನಾನು ಕೊಡುವಂತವನಾಗಿದ್ದೇನೆ. ಮನುಷ್ಯನು ಸಹಿಸಬಹುದಾದಂಥ ಶೋಧನೆಗಳನ್ನು ನಾನು ಕೊಡುತ್ತೇನೆ ವಿನಃ ಅದಕ್ಕಿಂತ ದೊಡ್ಡದಾದಂಥ ಶೋಧನೆಗಳನ್ನು ನಾನು ಕೊಡುವುದಿಲ್ಲ ಎಂಬುದಾಗಿ ದೇವರ ವಾಗ್ದಾನ ಹೇಳ್ತದೆ. ಇಲ್ಲಿ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಅನೇಕ ವೇಳೆಯಲ್ಲಿ ಸ್ವಲ್ಪ ಹೋರಾಟಗಳು ಬಂದಾಗ
ನಿಂದೆಗಳು ಬಂದಾಗ, ವೇದನೆಗಳು ಬಂದಾಗ ಯಾರು ಬಲಿಷ್ಠರಿರ್ತಾರೋ, ಯಾರು ಶಕ್ತಿಶಾಲಿಗಳಿರ್ತಾರೋ ಅವ್ರ ಮಾತನ್ನು ಕೇಳಿ ನಮ್ಮ ಜೀವಿತದಲ್ಲಿ ಕುಗ್ಗಿ ಹೋಗುವ ಸಂದರ್ಭಗಳು ಉಂಟು. ಆದರೆ ಇವತ್ತು ದೇವರು ನಿನ್ನ ಸಂಗಡ ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ನಿನ್ನ ಬದುಕಿನಲ್ಲಿ ಎಂಥ ಶೋಧನೆಗಳು, ಅವಮಾನಗಳು, ನಿಂದನೆಗಳು ಬಂದರೂ ಸದಾ ಈ ಲೋಕದಲ್ಲಿ ನಿನ್ನನ್ನು ಮಾತ್ರ ದೇವರು ಮರೆಯೋದಿಲ್ಲ, ನಿನ್ನನ್ನು ದೇವರು ಕೈ ಬಿಡೋದಿಲ್ಲ. ಅನೇಕ ವೇಳೆಯಲ್ಲಿ ನಾವು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುತ್ತೇವೆ. ಮುಂದೆ ಏನಪ್ಪ ಆಗುತ್ತದೆ, ನನ್ನ ಜೀವನ ಹೇಗೆ, ನನ್ನ ಮಕ್ಕಳು ಹೇಗೆ, ಅವರ ಮದುವೆ ಹೇಗೆ. ನಾವು ಯೇಸು ಸ್ವಾಮಿನ ನಂಬಿದರೆ ನಮ್ಮ ಕುಲ, ನಮ್ಮ ಸಂಬಂಧಿಕರು, ನಮಗಿರುವಂಥ ಆ ಸ್ನೇಹಿತರ ಮಧ್ಯದಲ್ಲಿ ನಾವು ಹೇಗೆ ಬದುಕೋದು ಎಂಬುದಾಗಿ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಮಾಡ್ತೇವೆ. ನಿಮಗೊಂದು ಮಾತನ್ನು ಹೇಳ್ತೇನೆ. ಒಂದು ಚಿಕ್ಕದಾದಂಥ ಮೀನು ಸಮುದ್ರದ ದಡದಲ್ಲಿ ಕೂತುಕೊಂಡು ಅದು ಹೀಗೆ ಯೋಚನೆ ಮಾಡ್ತಾ ಇದ್ದಂತೆ. ಏನು ಯೋಚನೆ ಗೊತ್ತಾ? ಅಯ್ಯೋ ಅಯ್ಯೋ, ಈ ಸಮುದ್ರದಲ್ಲಿರುವಂಥ ನೀರು ಬರಿದಾಗ ಹೋಗ್ಬಿಟ್ರೆ ನನ್ನ ಜೀವನ ಏನೋ, ನನ್ನ ಬದುಕೇನೋ ಅಂತ ಹೇಳಿ ಹೀಗೆ ಯೋಚನೆ ಮಾಡಿಕೊಂಡು ಅದು ಆ ದಡದ ಹತ್ತಿರ ಈಜಾಡ್ತಾ ಇತ್ತಂತೆ. ಸಮುದ್ರದ ನೀರು ಯಾವತ್ತಾದರೂ ಖಾಲಿ ಆಗತ್ತಾ? ಖಾಲಿಯಾಗಕ್ಕೆ ಚಾನ್ಸಸ್ ಆದರೂ ಇದೆಯಾ? ಆತ್ಮೀಯ ದೇವಶನರೇ, ಆ ಮೀನಿನ ಚಿಂತೆ ನೋಡ್ರಿ. ಸಮುದ್ರದ ನೀರು ಖಾಲಿ ಆದರೆ ನನ್ನ ಗತಿ ಏನು, ನಾನು ಸತ್ತೋಗ್ಬಿಡ್ತೇನೆ ಅಂತ. ಇಲ್ಲಿ ಗಮನಿಸಿ ಪ್ರೀತಿಯುಳ್ಳ ದೇವಶನರೇ, ಸಮುದ್ರದ ನೀರು ಯಾವತ್ತೂ ಖಾಲಿ ಆಗೋದಿಲ್ಲ. ಆ ಸಮುದ್ರಗಿಂತಲೂ ಸದಾ ಸಮೃದ್ಧಿಕರವಾದ ಶ್ರೀಮಂತನಾಗಿರುವಂಥ ದೇವರು ನಿನ್ನ ಕರ್ತನಾಗಿರುವಂಥ ಯೇಸಯ್ಯ. ಆ ಸಮುದ್ರಗಳು ಎಷ್ಟಿದಾವೋ ಆ ಸಮುದ್ರಗಳನ್ನೆಲ್ಲ ಬರೀ ಬಾಯಿ ಮಾತಿನಿಂದಲೇ ಸೃಷ್ಟಿ ಮಾಡಿದಂಥ ದೇವರು ನಿನ್ನ ಯೇಸಯ್ಯ. ನಿನ್ನ ಬದುಕಿನಲ್ಲಿ ಆತನು ಕೊರತೆ ಕೊಟ್ಟು ಬಿಡ್ತಾನ? ನಿನ್ನ ಜೀವಿತದಲ್ಲಿ ನಿನ್ನ ಆಸೆಗಳನ್ನು ಆತನು ತಡೆದು ನಿಲ್ಲಿಸಿಬಿಡ್ತಾನ? ನಿನಗಿರುವಂಥ ಆ ಪರಿಸ್ಥಿತಿಗಳನ್ನು ಆತನು ತಡೆದು ನಿಲ್ಲಿಸಿಬಿಡ್ತಾನ? ಇಲ್ಲ ಇಲ್ಲ. ನೋಡಿ, FC ಅಂತ ಕರೀತೇವೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದರ ಗೋಡಾನ್ಗಳನ್ನು ನೋಡುತ್ತೇವೆ. ದೊಡ್ಡ ದೊಡ್ಡ ಗೋಡಾನ್ಗಳು ಇರ್ತವೆ. ಆ ಗೋಡಾನ್ಗಳಲ್ಲಿ ಇರುವಂಥ ಒಂದು ಚಿಕ್ಕ ಇಲಿ ಹೀಗೆ ಯೋಚನೆ ಮಾಡ್ತಂತೆ, ಈ ಗೋಡಾನ್ನಲ್ಲಿರುವಂಥ ಈ ರಾಗಿ, ಈ ಗೋಧಿ ಕಾಳುಗಳು ಒಂದು ವೇಳೆ ಖಾಲಿ ಆದರೆ ನಾನು ಉಪವಾಸ ಸತ್ತೋಗ್ಬಿಡ್ಬೋದಲ್ಲ, ನಾನು ಉಪವಾಸ ಸತ್ತು ಹೋಗ್ಬಿಡ್ತೇನಲ್ಲ ಎಂಬುದಾಗಿ ಅದರ ಚಿಂತೆ ಅಂತೆ. ನೋಡಿ, ಯಾವತ್ತಾದರೂ ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿರುವಂಥ ಕಾಳುಗಳು ಖಾಲಿ ಆಗೋದಕ್ಕೆ ಚಾನ್ಸಸ್ ಇದೆಯಾ? ಇಲ್ಲಿ ಇಷ್ಟೇ ಇದೆ. ಇದರ ಯೋಚನೆ ನೋಡ್ರಿ. ದನಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮನುಷ್ಯನು ಹೀಗೆ ಯೋಚನೆ ಮಾಡ್ತಾ ಇದ್ದಾನಂತೆ, ಉಸಿರಾಟನೇ ಕಮ್ಮಿ ಮಾಡಿಬಿಟ್ನಂತೆ. ಯಾಕೆ ಅಂತ ಹೇಳಿದರೆ, ಅಯ್ಯೋ ಇಷ್ಟೊಂದು ಜನ ಇದ್ದಾರೆ, ನಾನು ಜಾಸ್ತಿ ಉಸಿರು ತೆಗೆದುಕೊಂಡು ಬಿಟ್ರೆ, ನಾನು ಆಕ್ಸಿಜನನ್ನು ಜಾಸ್ತಿ ತೆಗೆದುಕೊಂಡು ಬಿಟ್ರೆ ಬೇರೆಯವರಿಗೆ ಕಡಿಮೆ ಆಗ್ಬಿಡ್ತದೇನೋ ಅಂತ ಹೇಳಿ ನಾನು ಆಕ್ಸಿಜನನ್ನು ಕಡಿಮೆ ತೆಗೆದುಕೋತಾ ಇದ್ದೇನೆ ಅಂತ. ಇವತ್ತು ನಮ್ಮ ಬದುಕನ್ನು ನಾವು ಪರಾಮರ್ಶಿಸಿ ನಾವು ನೋಡುವಂಥ ಸಂದರ್ಭದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶನರೇ, ನಾವು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ನಿನ್ನ ಜೀವಿತದ ಅಂತ್ಯದ ತನಕ ನೀನು ಹೇಗಿರಬೇಕೋ, ಯಾವ ಸಮೃದ್ಧಿ ಜೀವನ ನಡೆಸಬೇಕೋ, ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಬೇಕೋ, ಯಾವ ವಿಶೇಷವಾದಂಥ ಆಶೀರ್ವಾದ ಅಭಿಷೇಕದಿಂದ ನೀನು ತುಂಬಲ್ಪಡಬೇಕು ಎಂಬುದಾಗಿ ನೀನು ತಾಯಿ ಗರ್ಭದಲ್ಲಿ ಹುಟ್ಟೋದಕ್ಕಿಂತ ಮುಂಚೆನೇ ಆತನು ನಿರ್ಣಯ ಮಾಡಿದಾನಮ್ಮ. ಅಷ್ಟು ಜ್ಞಾನ ನಿಧಿಯಾಗಿರುವಂಥ ದೇವರು ನಮ್ಮ ಕರ್ತನು. ಆತನು ಜ್ಞಾನದ ನಿಧಿಯಾಗಿರುವ ಕರ್ತನು. ನಿನಗೆ ಕೊರತೆ ಕೊಡುವುದಾಗಲಿ, ನಿಂದೆಗೆ ಅಪಹಾಸ್ಯಕ್ಕೆ ಈಡು ಮಾಡುವುದಾಗಲಿ ಆತನ ಸಂಕಲ್ಪವಲ್ಲ. ಕರ್ತನ ಸನ್ನಿಧಾನದಲ್ಲಿ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಎಂಥ ನಿಂದೆ ಬಂದರೂ ಸದಾ ನಾನು ಕಗ್ಗಲ್ಲಿನಂತೆ ಆದೆನು, ಯಾಕೆಂದರೆ ನನ್ನ ಕರ್ತನು ನನಗೆ ಸಹಾಯಕನಾಗಿದ್ದಾನೆ. ಇದಕ್ಕೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಆತ್ಮಿಕತೆ ಬದುಕನ್ನು ನೋಡುವಂಥ ಸಂದರ್ಭದಲ್ಲಿ ರಾಜನ ಪ್ರತಿಮೆಗೆ ಅಡ್ಡ ಬೀಳಲಿಲ್ಲ ಎಂಬುದಾಗಿ ಹೇಳಿ ಅವರಿಗೆ ಬೆಂಕಿಗೆ ಹಾಕಿಸಬೇಕೆಂಬುದಾಗಿ ನೆಬೂಕದ್ನೆಚ್ಚರ್ ರಾಜನು ತೀರ್ಮಾನಿಸುತ್ತಾನೆ.
ಆ ವೇಳೆಯಲ್ಲಿ ಇವರು ಹೋಗಿ ಆ ರಾಜನ ಕಾಲನ್ನ ಹಿಡಿದು, ಅಯ್ಯೋ ಅಯ್ಯೋ ನಮ್ಮನ್ನು ಕ್ಷಮಿಸಿಬಿಡ್ರಿ, ನಾವು ಮಾಡಿದ ತಪ್ಪಾಯಿತು, ನಾವು ಅಡ್ಡು ಬಿಡ್ತೀವಿ ಅಂತ ಹೇಳಿ ಹೋಗಿ ರಾಜನ ಕಾಲನ್ನ ಇವರು ಹಿಡಿಲಿಲ್ಲ. ಆ ರಾಜನಿಗೆ ಸವಾಲು ಹಾಕ್ತಾ ಇದ್ದಾರೆ. ರಾಜ, ನಮ್ಮ ಕರ್ತನು ಬೆಂಕಿಯ ಮಧ್ಯದಲ್ಲೂ ಸದಾ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ, ಅದಕ್ಕಾಗಿ ನಿನ್ನ ಪ್ರತಿಮೆಗೆ ನಾವು ಅಡ್ಡು ಬೀಳೋದಿಲ್ಲ ಅಂತ. ಆ ರಾಜನ ಹೇಳ್ತಾನೆ, ಇವರ ಮಾತನ್ನು ಕೇಳದೆ ಹೋದರೆ ಪ್ರತಿದಿನ ಹಾಕುವಂಥ ಬೆಂಕಿಗಿಂತಲೂ 7 ಪಟ್ಟು ಹೆಚ್ಚು ಆವಿಯನ್ನು ಹಾಕಿ ಇವರಿಗೆ ಆ ಆವಿಯಲ್ಲಿ ಅವರನ್ನು ಬೀಳಿಸಬೇಕು, ಅವರನ್ನು ಸುಡಬೇಕೆಂಬುದಾಗಿ ಹೇಳುವಾಗ, ಅಯ್ಯೋ 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 ದಯಮಾಡಿ ಹಾಗೆಲ್ಲ ಮಾಡಬೇಡ್ರಿ, ನಮ್ಮನ್ನು ಕ್ಷಮಿಸಿಬಿಡ್ರಿ ಎಂಬುದಾಗಿ ಹೋಗಿ ರಾಜನ ಕಾಲನ್ನು ಹಿಡಿಯಲಿಲ್ಲ. ಇವರು ರಾಜನನ್ನೇ ಇವರ ಕಾಲು ಬಳಿನಲ್ಲಿ ಕರೆದುಕೊಳ್ಳುವಂಥ ಒಂದು ವ್ಯಕ್ತಿತ್ವ ನೋಡ್ರಿ. ಸತ್ರು ಬೇಕಾದರೆ ನಾವು ಸಾಯುತ್ತೇವೆ, ಆದರೆ ರಾಜ ನಿನ್ನ ಪ್ರತಿಮೆಗೆ ಮಾತ್ರ ನಾವು ಅಡ್ಡು ಬೀಳೋದಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ, ಅನೇಕ ಸೇವಕರುಗಳನ್ನು ನಾವು ನೋಡ್ತಾ ಇದ್ದೇನೆ, ಅನೇಕ ವಿಶ್ವಾಸಿಗಳನ್ನು ನಾನು ನೋಡ್ತಾ ಇದ್ದೇನೆ. ಹಣಕ್ಕೋಸ್ಕರವಾಗಿ, ಸಹಾಯಕ್ಕೋಸ್ಕರವಾಗಿ, ಯಾವುದೋ ಸರ್ಕಾರದ ಹೆಲ್ಪಿಗೋಸ್ಕರವಾಗಿ, ವೈಯಕ್ತಿಕವಾಗಿ ಯಾರೋ ಒಬ್ಬರು ಸೇವಕರು ಅಥವಾ ಹಣ ಇರುವಂಥ ವಿಶ್ವಾಸಿ ಏನಾದರೂ ಒಂದು ಸಹಾಯ ಮಾಡ್ತಾನೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಅವರು ಕಾಲ ಬಳಿನಲ್ಲಿ ಹೋಗ್ಬಿಡ್ತಾರೆ, ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಇದೆಲ್ಲ ಆತ್ಮೀಕತೆ. ಆತ್ಮೀಯ ದೇವಚಂದ್ರೆ, ಶದ್ರಕ್ ಮೇಷಕ್ ಅಬೇದ್ನೆಗೂ ಹೋಗಿ ಅವ್ರ ಕಾಲನ್ನು ಹಿಡಿಯಲಿಲ್ಲ. ಕಾಲು ಹಿಡಿಯುವಂಥ ಬ್ಯಾಚ್ ಅಲ್ಲ ಇವ್ರದು. ಇವರ ಬ್ಯಾಚ್ ಎಂಥದ್ದು ಅಂದರೆ, ಅವರ ದೇವರನ್ನು ಅನುಭವಿಸಿ, ಸವಿದು, ರುಚಿಸಿ, ನನ್ನ ದೇವರು ಎಂಥವನು ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಆತನೊಟ್ಟಿಗೆ ಬದುಕಿದಂಥ ಬ್ಯಾಚ್ ಇದು. ಇವರು ಬೆಂಕಿಗೆ ಹೆದರಲ್ಲ, ರಾಜನಿಗೆ ಹೆದರಲ್ಲ, ಪ್ರಕೃತಿಗೆ ಹೆದರಲ್ಲ, ಅವಮಾನಕ್ಕೆ ಹೆದರಲ್ಲ. ರಾಜನಿಗೆ ಸವಾಲು ಹಾಕ್ತಾ ಇದ್ದಾರೆ. 7 ಸಾರಿ ಆ ಬೆಂಕಿ ದಗದಗನೆ ಉರಿಯುವಂತ ಆವಿಯನ್ನು ಹೆಚ್ಚಿಸಿದ್ರು ಸದಾ, ರಾಜ ನಿನ್ನ ಪ್ರತಿಮೆಗೆ ನಾವು ಅಡ್ಡ ಬೀಳೋದಿಲ್ಲ. ದೇವ ಮಗುವೆ, ನನ್ನನ್ನು ಗಮನಿಸು ಯೇಸುವಿನ ನಾಮದಲ್ಲಿ. ನಿನ್ನ ಬದುಕಿನಲ್ಲಿ 7 ನಿನ್ನ ವಿರೋಧವಾಗಿ ಅವಮಾನಿಸುವಂಥವರು, ಅಪಹಾಸ್ಯ ಮಾಡುವಂಥವರು, ನಿನ್ನನ್ನು ನಿಂದಿಸುವಂಥವರು, ನಿನ್ನನ್ನು ಕೀಳಾಗಿ ನೋಡುವಂಥವರು ಎಷ್ಟೇ ಹೇಳಲಿ, ಎಷ್ಟೇ ವಿಧವಾದಂಥ ಕಷ್ಟಗಳು, 7 ವಿಧವಾದ ಕಷ್ಟಗಳು ನಿನ್ನ ಬದುಕಿನಲ್ಲಿ ಬರಲಿ, ಯೇಸುವಿನ ನಾಮದಲ್ಲಿ ಆ ಕಷ್ಟಗಳ ಮಧ್ಯದಿಂದಲೇ ನಿನ್ನನ್ನು ಮೇಲಕ್ಕೆತ್ತಿ ಆ ಕಷ್ಟಗಳನ್ನ, ನಿಂದೆ, ಅಪಹಾಸ್ಯಗಳನ್ನ, ಅಪಮಾನಗಳನ್ನ ಮಾಡಿದಂಥ ಆ ವ್ಯಕ್ತಿಗಳ ಎದುರಿನಲ್ಲಿಯೇ ನಿನ್ನ ತಲೆಯನ್ನು ಎತ್ತುವ ರೀತಿಯಲ್ಲಿ ಮಾಡುವ ಕರ್ತನು, ನಿನ್ನ ಕರ್ತನು ಸಹಾಯಕನಾಗಿ ಇದ್ದಾನೆ. ಆತನು ಅಷ್ಟು ಸುಲಭವಾಗಿ ನಿನ್ನ ಕೈಯನ್ನು ಬಿಡಲಾರನು. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ದೃಢ ಸಂಕಲ್ಪ. ಬೈಬಲಲ್ಲಿ ನಾವು ನೋಡುತ್ತೇವೆ, ದೇವಕ್ಕೆ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ತನ್ನ ಮನಸ್ಸನ್ನ ಕಗ್ಗಲ್ಲನ್ನಾಗಿ ಮಾರ್ಪಡಿಸಿಕೊಂಡನಂತೆ. ಇದು ಎಂಥ ಒಂದು ಪರಿಸ್ಥಿತಿ ಅಂದರೆ, ಆತನನ್ನ ರಾತ್ರಿಯೆಲ್ಲ ಹಿಂಸೆ ಪಡಿಸ್ತಾರೆ, ಮುಖಕ್ಕೆ ಉಗುಳುತ್ತಾರೆ. ಆ ಪ್ರವಾದನೆ ನೆರವೇರುವ ಆ ದಿನ ಬಂದಿದೆ. ಆ ರಾತ್ರಿಯಲ್ಲೆಲ್ಲ ಆತನಿಗೆ ನೋವನ್ನ, ಅಪಹಾಸ್ಯವನ್ನ ಕೊಡ್ತಾರೆ, ಆತನ ಗಡ್ಡವನ್ನು ಎಳಿತಾರೆ, ಮುಖಕ್ಕೆ ಹೊಡಿತಾರೆ, ಉಗುಳುತ್ತಾರೆ, ಆತನಿಗೆ ಕೊರಡೆಗಳನ್ನು ತೆಗೆದುಕೊಂಡು ಹೊರಡಿತಾರೆ. ಆ ಕೊರಡೆಗಳು ಏನು ಗೊತ್ತಾ? ಒಂದೊಂದು ಕೊರಡೆಗಳಿಗೆ 3 ಕೊರಡೆಗಳು. ಅದಕ್ಕೆ ಒಂದು ಕೊರಡೆಯ ಆ ತುದಿನಲ್ಲಿ 13 ಮೊಳೆಗಳು, ಅದು 3-6 ಇಂಚು ಇರುವಂಥ ಮೊಳೆಗಳು. ಒಂದು ಸಾರಿ ಆ ಕೊರಡೆಯನ್ನು ಹೊಡೆದರೆ ಎಷ್ಟೋ ಮಾಂಸ ದೇಹದಿಂದ ಕಿತ್ತು ಬರ್ತಾ ಇತ್ತಂತೆ. ಒಂದು ಕಡಿಮೆ 39 ಆ ಕೊರಡೆ ಏಟುಗಳನ್ನು ಯೇಸು ಸ್ವಾಮಿ ಹೊಡೆತ ತಿಂದಂಥ ಸಂದರ್ಭದಲ್ಲಿ, ಅಯ್ಯೋ ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಸಾಯಿಸಬೇಡಿ, ನಾನು ಮಾಡಿದ ತಪ್ಪು ಎಂಬುದಾಗಿ ಅವ್ರ ಹತ್ರ ಕ್ಷಮೆಯನ್ನು ಕೇಳಲಿಲ್ಲ. ನಾನು ಸಾಯುವುದಕ್ಕೆ ಬೇಕಾದರೂ ಸಿದ್ಧನಾಗುತ್ತೇನೆ, ನನ್ನ ಚರ್ಮ ಕಿತ್ತು ಹೋದರೂ ಪರವಾಗಿಲ್ಲ,
ನನಗೆ ಎಷ್ಟು ಅವಮಾನಗಳು ಬಂದರೂ ಸರಿ, ನನ್ನ ಮನಸ್ಸನ್ನು ನಾನು ಕಗ್ಗಲನ್ನಾಗಿ ಮಾರ್ಪಡಿಸಿಕೊಂಡಿದ್ದೇನೆ. ನನ್ನ ಕರ್ತನು ನನಗೆ ಸಹಾಯಕನಾಗಿದ್ದಾನೆ. ನನ್ನ ದೇವರ ಬಳಿನಲ್ಲಿ ಆತನು ಓಡಿ ಹೋಗಿ, ದೇವ ನನಗೆ ಕಾಪಾಡು, ಈ ನೋವನ್ನು ನಾನು ಸಹಿಸ್ಕೊಳ್ಳೋಕೆ ಆಗಲ್ಲ, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನ ಮಗನಲ್ವಾ, ನೀನು ಯಾಕೆ ನಿನ್ನ ಮುಖವನ್ನು ನನಗೆ ಓರಿ ಮಾಡಿದೆ ಎಂಬುದಾಗಿ ಯೇಸು ಸ್ವಾಮಿ ಕೇಳಿಲ್ಲ ರೀ. ಯೇಸು ಸ್ವಾಮಿ ಬಂದಂಥ ಪ್ರತಿಯೊಂದು ಶಿಕ್ಷೆಯನ್ನು ಆತನು ಅನುಭವಿಸಿದನು. ಸಾವಿಗೆ ಶರಣಾದನು, ಹೂಣಲ್ಪಟ್ಟನು. ಆದರೆ ಆತನು ಹೂಣಲ್ಪಟ್ಟು ಆ ಸಮಾಧಿನಲ್ಲೇ ಇರಲಿಲ್ಲ. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಕರ್ತನು ನನ್ನ ಸಹಾಯಕನಾಗಿದ್ದಾನೆ, ನನಗೆ ಸಮಾಧಿನಲ್ಲಿ ಕೊಳೆಯುವ ಅವಸ್ಥೆಯಲ್ಲಿ ನನ್ನನ್ನು ದೇವರು ತೆಗೆದುಕೊಂಡು ಹೋಗೋದಿಲ್ಲ. ನನ್ನ ಜೀವಿತದಲ್ಲಿ ನನ್ನ ಕರ್ತನಾಗಿರುವ ದೇವರು ನನ್ನ ಅದ್ಭುತಗಳನ್ನು ನಡೆಸುತ್ತಾನೆ. ಆದಮನು ಮೊದಲುಗೊಂಡು ನನ್ನ ತನಕ ಇರುವಂಥ ಎಲ್ಲ ಶಾಪಗಳು ಪಾಪಗಳನ್ನು ಮುರಿಯುವುದಕ್ಕಾಗಿ ದೇವರು ನನ್ನನ್ನು ಮುರಿತಾ ಇದ್ದಾನೆ. ಆದರೆ ನನ್ನ ಆತ್ಮಿಕತೆ ಬದುಕಿನಲ್ಲಿ ನನ್ನ ಸಹಾಯಕನಾಗಿರುವಂಥ ನನ್ನ ತಂದೆಯಾಗಿರುವಂಥ ದೇವರು ಈ ಪ್ರಪಂಚದಲ್ಲಿ ಯಾರು ನೋಡಲಾರದೇ ಇರುವಂಥ ಅದ್ಭುತವನ್ನ ನನ್ನ ಬದುಕಿನಲ್ಲಿ ಆತನು ನಡೆಸ್ತಾನೆ. ಆ ಅದ್ಭುತನೇ ಪುನರುತ್ಥಾನ. ಆತ್ಮೀಯ ದೇವಚಂದ್ರೆ, ಯೇಸು ಸ್ವಾಮಿಗೆ ತಂದೆಯಾದ ದೇವರು ಕೊಟ್ಟಂತ ದೊಡ್ಡ ಅನುಗ್ರಹ, ಇಡೀ ವಿಶ್ವದಲ್ಲೇ ಇತಿಹಾಸದ ಪುಟಗಳನ್ನು ತಿರುಗಿ ಯಾರು ಮಾಡಲಾರದೇ ಇರುವಂಥ ಅದ್ಭುತ, ಅತಿಶಯವೇ ಪುನರುತ್ಥಾನ. ನೋಡಿ, ದೇನಾಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ಚಿಕ್ಕ ಪುಟ್ಟದಾದಂಥ ನೋವುಗಳನ್ನು ಸಹಿಸಿಕೊಳ್ಳಲಾಗದೆ, ಅವಮಾನಗಳನ್ನು ಸಹಿಸಿಕೊಳ್ಳಲಾಗದೆ ದೇವರನ್ನು ಬಿಟ್ಟು ಹೋಗುವಂಥ ಕೆಟ್ಟ ಮನಸ್ಸು ನಮ್ಮಲ್ಲಿ ಇರಬಾರದು. ಒಂದು ವೇಳೆ ನಿನಗೆ ಬಹಳ ಕಷ್ಟಪಡ್ತಾ ಇದೆಯಾ ಸೇವಕನೇ, ಬಹಳ ನಿಂದೆಗೆ ಗುರಿಯಾಗ್ತಾ ಇದೆಯಾ, ಬಹಳ ಅಪಹಾಸ್ಯಕ್ಕೆ ಜನರು ನಿನ್ನ ಕರ್ಕೊಂಡು ಹೋಗ್ತಿದ್ದಾರಂದರೆ ಅದರ ಅರ್ಥ ಏನು ಗೊತ್ತಾ? ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಕಾದಿದೆ. ನೀನು ಸಾಮಾನ್ಯವಾದವನಲ್ಲ. ನೀನು ಬೀಜದ ರೀತಿಯಾದಂಥ ವ್ಯಕ್ತಿ. ಒಂದು ಬೀಜವನ್ನು ಕೆಸರಿನಲ್ಲಿ ಹಾಕಿ ಅದನ್ನು ತುಳಿತಾ ಇರುವಂಥ ವೇಳೆಯಲ್ಲಿ ಬೀಜ ಹೇಳುವ ಸಂಗತಿ ಏನು ಗೊತ್ತಾ? ಹಾಕಿ ತುಳಿ, ನೀನು ಎಷ್ಟು ತುಳಿತೀಯೋ ತುಳಿ. ಆ ಬೀಜ ಹೇಳುವ ಸಂಗತಿ, ನೀನೆಷ್ಟು ತುಳಿತೀಯೋ ತುಳಿ. ನನ್ನಲ್ಲಿ ಪುನರುತ್ಥಾನದ ಶಕ್ತಿ ಇದೆ. ನಾನು ಸಾಯೋದಿಲ್ಲ. ನಾನು ಮೊಳಕೆ ಹೊಡಿತೇನೆ, ನಾನು ಗಿಡವಾಗುತ್ತೇನೆ, ನಾನು ಮರವಾಗುತ್ತೇನೆ, ಮತ್ತೆ ಬೀಜವಾಗುತ್ತೇನೆ, ಮತ್ತೆ ಫಲಗಳನ್ನು ಕೊಡುತ್ತೇನೆ. ನಾನು ಸಾಯೋದಿಲ್ಲ. ನನಗೆ ಪುನರುತ್ಥಾನದ ಶಕ್ತಿ ಇದೆ. ಆ ಕೆಸರಿನಲ್ಲಿ ತುಳಿಯಲ್ಪಟ್ಟಂಥ ಆ ಬೀಜಕ್ಕೆ ಅಷ್ಟು ನಂಬಿಕೆ ಇದೆ. ಆದರೆ ನೀನು ದೇವರ ಮಗನು, ದೇವರ ಮಗಳಾಗಿದೆ. ಯೇಸುವಿನ ನಾಮದಲ್ಲಿ ಆ ಬೀಜ ಪುನರುತ್ಥಾನ ಹೊಂದುತ್ತದೆ. ಯೇಸು ಸ್ವಾಮಿನ ನಂಬಿರುವಂಥ ನಿನ್ನ ಬದುಕಿನಲ್ಲಿ ಪುನರ್ಜೀವವನ್ನು, ಪುನರುತ್ಥಾನದ ಕೃಪೆಯನ್ನು ದೇವರು ನಿನಗೆ ಕೊಡುವುದು ಮಾತ್ರವಲ್ಲ, ಇವತ್ತು ಯಾರು ನಿನಗೆ ಅಪಹಾಸ್ಯ ಮಾಡಿದಿರೋ, ನಿಂದೆ ಮಾಡಿದಿರೋ, ನಿನಗೆ ಕೀಳಾಗಿ ನೋಡಿದಿರೋ, ನಿನ್ನ ಮನಸ್ಸನ್ನು ನೀನು ಕಗ್ಗಲನ್ನಾಗಿ ಮಾರ್ಪಡಿಸಿಕೊಂಡು ಇವರು ಯಾರು ಸದಾ ನನಗೇನು ಮಾಡೋಕ್ಕಾಗಲ್ಲ, ನನ್ನ ಕರ್ತನು ನನಗೆ ಸಹಾಯಕನಾಗಿದ್ದಾನೆ, ನನ್ನನ್ನು ಬಲಪಡಿಸುತ್ತಾನೆ. ಈ ಕಷ್ಟ, ಈ ನಿಂದೆ, ಈ ಕೊರತೆ, ಈ ಅವಮಾನ, ಈ ನೋವು, ಈ ಬಾಧೆ, ಈ ಅನಾರೋಗ್ಯ ಶಾಶ್ವತವಲ್ಲ. ನನ್ನ ಕರ್ತನ ಪ್ರೀತಿನೇ ಶಾಶ್ವತ. ನನ್ನನ್ನು ಆತನು ಸಾವಿನ ಅಂಚಿನ ತನಕ ಕರೆದುಕೊಂಡು ಹೋಗಲ್ಲ. ಸತ್ರು ನನ್ನನ್ನು ದೇವರು ಪುನರುತ್ಥಾನಗೊಳಿಸುತ್ತಾನೆ. ನನ್ನ ಬದುಕಿನಲ್ಲಿ 1000 ವರ್ಷಗಳು ಮಾತ್ರವಲ್ಲ, ಯುಗಾಂತರಗಳಲ್ಲಿ ಸದಾ ನಾನು ಆತನೊಟ್ಟಿಗೆ ಜೀವಿಸುತ್ತೇನೆನ್ನುವಂಥ ನಂಬಿಕೆ ನಿನ್ನ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ಪ್ರೀತಿಯುಳ್ಳ ದೇವಚಂದ್ರೇ, ಯೇಸುವಿನ ನಾಮದಲ್ಲಿ ಇವತ್ತೇ ಈ ಕ್ಷಣದಲ್ಲಿಯೇ ನೀನು ಇದುವರೆಗೆ ಏನು ಅನುಭವಿಸಿದೆಯೋ ಆ ಎಲ್ಲ ನೋವುಗಳಿಂದ ದೇವರು ಪಾರು ಮಾಡಿ, ಆ ಕಷ್ಟಗಳಿಂದ ದೇವರು ನಿನ್ನನ್ನು ಪಾರು ಮಾಡಿ, ಯೇಸು ಸ್ವಾಮಿಗೆ ಯಾವ ರೀತಿಯಾಗಿ ಅದ್ಭುತವನ್ನು ಮಾಡಿದನೋ ಅದಕ್ಕಿಂತ ಮಿಗಿಲಾದ ಅದ್ಭುತವನ್ನು ನಿನ್ನ ಸೇವಾ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಆತ್ಮಿಕತೆ ಬದುಕಿನಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ ನಡೆಸುವುದರ ಮೂಲಕವಾಗಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾಗಿರುವ ನನ್ನ ತಂದೆಯಾದ ದೇವ, ನಸರೇತನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಕರ್ತನೆ ಸ್ವಾಮಿ, ಇವತ್ತು ಯಾರು
ದೇವರೇ, ಈ ರೀತಿಯಾದಂಥ ಅವಮಾನಕ್ಕೆ, ನಿಂದೆಗೆ, ಅಪಹಾಸ್ಯಕ್ಕೆ, ವೇದನೆಗೆ, ಶತ್ರುವಿನ ಬಾಧೆಗೆ ದೇವಾಕರ್ತನೆ ಸ್ವಾಮಿ ಗುರಿಯಾಗಿದ್ದಾರೋ ಅಂತ ಮಕ್ಕಳನ್ನು ನಿನ್ನ ಕಲ್ವಾರಿ ಶಿಲುಬೆ ನೆರಳಿನಲ್ಲಿ ನಾನು ತರ್ತಾ ಇದ್ದೇನೆ. ಇಂಥ ಮಕ್ಕಳನ್ನು ನೀನು ಸಂಧಿಸಪ್ಪ ದೇವರೇ. ಕರ್ತನೆ ಸ್ವಾಮಿ, ಈ ವಾಗ್ದಾನ ಅವರ ಚಿತ್ತದಲ್ಲಿ ಕಾರ್ಯ ಮಾಡಲಿ. ಇವತ್ತೇ ನಿನ್ನ ಪುನರುತ್ಥಾನದ ಶಕ್ತಿ ಈ ಮಕ್ಕಳನ್ನು ಮುಟ್ಟಲಿ ದೇವರೇ. ಇವರಿಗಿರುವಂಥ ಎಲ್ಲ ವಿಧವಾದಂಥ ಕರ್ತನೆ ಸ್ವಾಮಿ ಆ ಬಲಹೀನತೆ, ಅಪನಂಬಿಕೆಯನ್ನು ನೀನು ತೆಗೆದು ಅಪ್ಪ, ನೀನೇ ತಾನೇ ದೈವಿಕವಾದ ಬಂಡಿ ಆಗಿದೆ. ಈ ಮಕ್ಕಳನ್ನು ನಿನ್ನ ಬಂಡೆ ಮರೆಯಲ್ಲಿ ನೀನು ಮರೆಮಾಚಿಕೊಂಡು ದೇವಕರ್ತನ ಈ ಕುಟುಂಬಗಳನ್ನು ನೀನು ಸದೃಢಪಡಿಸು. ಇವರ ಆತ್ಮಿಕತೆ ಬದುಕನ್ನು ನೀನು ಆಶೀರ್ವಾದ ಮಾಡು. ಇವರ ಕುಟುಂಬದಲ್ಲಿ ನನ್ನ ಕರ್ತನಿದ್ದಾನೆ. ಒಂದು ವೇಳೆ ನನಗೆ ನೋವು, ನಿಂದೆ, ಅಪಮಾನಗಳಿರಬಹುದು, ಆದರೆ ನನ್ನ ದೇವರು ಒಂದಲ್ಲ ಒಂದು ದಿನ ಆ ನಿಂದೆಗಳಿಗೆ ಬದಲಾಗಿ, ನನ್ನ ಕಣ್ಣೀರಿಗೆ ಬದಲಾಗಿ ಸಂತೋಷವನ್ನ, ನಾಟ್ಯವನ್ನ, ಆಶೀರ್ವಾದವನ್ನ, ಅಭಿವೃದ್ಧಿಯನ್ನ, ಸಮೃದ್ಧಿ, ಅಭಿಷೇಕವನ್ನ ನನಗೆ ದೇವರು ಅನುಗ್ರಹಿಸ್ತಾನೆ ಎನ್ನುವಂಥ ನಂಬಿಕೆ ನಿನ್ನ ಮಕ್ಕಳಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರತ್ಯೇಕವಾಗಿ ಅಮೂಲ್ಯವಾದಂಥ ಕಾಣಿಕೆಗಳನ್ನು ಕಳಿಸಿದಂಥ ವಿಲಾಸಿನಿ ಸಿಸ್ಟರ್ಗಾಗಿ, ಸುಧಾ ಸಿಸ್ಟರ್ ಬೆಂಗಳೂರಿಗಾಗಿ, ವೆಂಕಟೇಶ್, ಮುತ್ತುಮಣಿ, ಕುಮಾರ್ ಸೋಲ್ಗುಂಟೆ, ಸುವರ್ಣ ಗಂಗಮ್ಮ, ವಸಂತ ಕೆ, ಈ ಮಕ್ಕಳಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬರ್ತೇನೆ ರಾಜ. ದೇವರೇ, ಈ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ದೂರದ ದೇಶದಲ್ಲಿರುವಂಥ ಇವರ ಮಕ್ಕಳನ್ನು, ಇವರು ಮಾಡುವಂಥ ಬಿಸ್ನೆಸ್ಗಳನ್ನು, ಈ ಮಕ್ಕಳ ವಿದ್ಯಾಭ್ಯಾಸವನ್ನು, ಇವರ ಕುಟುಂಬದಲ್ಲಿರುವಂಥ ಎಲ್ಲ ವಿಧವಾದಂಥ ಅಗತ್ಯತೆಗಳನ್ನು ನೀನು ಸಂಧಿಸಿ ಸಹಾಯ ಮಾಡು. ನಿನ್ನ ಸನ್ನಿಧಿ ಸೇವೆಯ ಪರಲೋಕದ ಬಾಗಿಲುಗಳನ್ನು ದೇವರೇ ಕರ್ತನೆ ಸ್ವಾಮಿ ಈ ಮಕ್ಕಳಿಗಾಗಿ ನೀನು ತೆರೆ ಮಾಡಿ ಇವರ ಅಗತ್ಯತೆಗಳನ್ನು ಪೂರೈಸಿ ಇವರ ಕಣ್ಣೀರುಗಳನ್ನು ಒರೆಸು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಯಾವುದೇ ಕುಟುಂಬಗಳಲ್ಲಿ ಹಣದ, ಸಾಲದ, ಬಡ್ಡಿಯ ನಗುಗಳ ಕೊರತೆಯಿಂದ ಬಳಲುತ್ತಿರುವುದಾದರೆ ಅವರ ನಂಬಿಕೆ ಹೆಚ್ಚಾಗಲಿ. ಅವರ ಪ್ರಯಾಸಗಳನ್ನು ಆಶೀರ್ವಾದ ಮಾಡು. ಅವರ ಉದ್ಯೋಗಗಳು ಸಫಲಪಡಿಸು. ಅವರ ಕೈಯನ್ನು ಕರ್ತನೆ ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಇವತ್ತು ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ಹೊಸ ಗೃಹ ಶಂಕುಸ್ಥಾಪನೆ, ವಿವಾಹ ವಾರ್ಷಿಕೋತ್ಸವ, ದೇವಾಕರ್ತನೆ ಪ್ರತ್ಯೇಕವಾಗಿ ವಿವಾಹದ ಮಾತುಕತೆ, ವಿವಾಹಗಳನ್ನು ನಡೆಸುತ್ತಿರುವಂಥ ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಪ್ಪ. ದೇವಾ, ನಿನ್ನ ಸನ್ನಿಧಾನದಲ್ಲಿ ಇವತ್ತು ನಡೆಯುವಂಥ ಆಲ್ ನೈಟ್ ಪ್ರೇಯರ್ನಲ್ಲಿ ಅನೇಕ ಕುಟುಂಬಗಳು ದೇವರೇ ಅನೇಕ ಪ್ರಾಂತ್ಯಗಳಿಂದ ಭಾಗವಹಿಸಿ ನಿಮ್ಮ ನಾಮವನ್ನು ಘನಪಡಿಸುವಂತೆ ನೀನು ಸಹಾಯ ಮಾಡು. ಆ ಮಕ್ಕಳ ಕಣ್ಣೀರನ್ನು ಒರೆಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್.